ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಿನ್ನೆಯಿಂದ ಸಿಕ್ಕಾಪಟ್ಟೆ ಒಂದು ದೊಡ್ಡ ಅಪ್ಡೇಟ್ ಬರ್ತಾ ಇದೆ. ಸೊ ಇದು ಆಗುತ್ತಾ ಆಗೋದಿಲ್ವಾ ಶಾರ್ಟ್ ಆಗಿ ಹೇಳೋದಕ್ಕಾಗೋದಿಲ್ಲ. ಒಟ್ಟಲ್ಲಿ ಈ ಪ್ಲೇಯರ್ಸ್ಗಳು ಇರ್ತಾರೆ ಅಂತ ಅಂತೂ ಶಾರ್ಟ್ ಆಗಿ ಹೇಳೋದಕ್ಕಾಗೋದಿಲ್ಲ. ಇದು ಲೈಕ್ಲಿ ಅಪ್ಡೇಟ್ ಬಂದಿರೋದು. ಒಟ್ಟಿನಲ್ಲಿ ಬರ್ತಾ ಇರೋದಂತೂ ನಿಜ. ಯಾರು ಬರ್ತಿದ್ದಾರೆ, ಯಾಕೆ ಬರ್ತಾರೆ, ಹೆಂಗೆ ಬರ್ತಾರೆ ಅಂತಂದರೆ ಗೊತ್ತಿಲ್ಲ. ತಮ್ಮನಲ್ಲಿ ನೋಡಿದ್ರೆ ಅಂತಂದರೆ ಯಾರು ಬರ್ತಿದ್ದಾರೆ ಅಂತ ಲಿಯೋನೆಲ್ ಮೆಸ್ಸಿ ಅವರ ಎರಡನೇ ವಿಸಿಟ್ನ ಇಂಡಿಯಾಗೆ ಹಾಕೋದಕ್ಕೆ ರೆಡಿ ಆಗಿದ್ದಾರೆ ಅಂತ. ಬ್ಯಾಕ್ ಇನ್ 2011 12 ಬಂದಿದ್ರು ಇಂಡಿಯಾಗೆ. ಸೊ ಆ ಟೈಮಲ್ಲಿ ಫುಟ್ಬಾಲ್ ಕೂಡ ಆಡಿದ್ರು. ಸೊ ಇವಾಗ ಎರಡನೇ ವಿಸಿಟ್ ಹಾಕಬೇಕು ಲಿಯೋನೆಲ್ ಮೆಸ್ಸಿ ಲೆಜೆಂಡ್, ಫುಟ್ಬಾಲ್ ಲೆಜೆಂಡ್ ಬರಬೇಕು ಅಂತ ಅನ್ಕೊಂತ ಇದ್ದಾರಂತೆ. ಸೊ ಇವ್ರು ಬಂದಾಗ 3 ಪ್ಲೇಸ್ಗಳ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದಂತೆ. ಮುಂಬೈ ಬರ್ತಾ ಇರೋದು ಡಿಸೆಂಬರ್ ಟೈಮಲ್ಲಿ, ಡಿಸೆಂಬರ್ 13, 14 ಆ್ಯಂಡ್ 15 ಇವರು ಇಂಡಿಯಾದಲ್ಲಿ ಇರ್ತಾರೆ ಅಂತ. ಸೊ ಇವ್ರು ಬಂದಂಥ ಟೈಮಲ್ಲಿ ಗೊತ್ತಿರೋದು ನಮ್ಮದೇನು ಸ್ಪೋರ್ಟಿಂಗ್ ನೇಷನ್ ಅಂತ ಬಂದಾಗ ನಮ್ಮದು ಕ್ರಿಕೆಟಿಂಗ್ ನೇಷನ್ನು. ಬೇಸಿಕಲಿ ನಮ್ಮದು ಫುಟ್ಬಾಲ್ ಅಂತ ಬಂದಾಗ ಅಷ್ಟರ ಮಟ್ಟಿಗಿಲ್ಲ, ಇದೆ ಬಟ್ ಅಷ್ಟರ ಮಟ್ಟಿಗೆ ಹೆವಿ ಪಾಪ್ಯುಲರ್ ಇಲ್ಲ ನಮ್ಮ ಒಂದು ಕಂಟ್ರಿ. ಜೊತೆಗೆ ಕ್ರೇಜು ಅನ್ನೋದಷ್ಟೇ ಅಷ್ಟರ ಮಟ್ಟಿಗಿಲ್ಲ. ನಮ್ಮದು ಕ್ರಿಕೆಟಿಗೆ ಜಾಸ್ತಿ ಕ್ರೇಜು. ಇಲ್ಲಿ ಲಿಯೋನೆಲ್ ಮೆಸ್ಸಿ ಬಂದಂಥ ಟೈಮಲ್ಲಿ ವಾಂಖೆಡೆ ಸ್ಟೇಡಿಯಂಗೆ ವಿಸಿಟ್ ಆಗ್ತಾರಂತೆ. ಸೊ ವಾಂಖೆಡೆ ಸ್ಟೇಡಿಯಮಲ್ಲಿ ಯಾವುದೋ ಏಜೆನ್ಸಿಯವರು ಈ ಥರ ಒಂದು ಇವೆಂಟ್ನ ಮಾಡೋಣ ಅಂದರೆ ಮ್ಯಾಚ್ ಥರ ಅಲ್ಲ, ಒಂಥರ ಇವೆಂಟ್ ಥರ ಮಾಡೋಣ, ದೊಡ್ಡ ದೊಡ್ಡ ಲೆಜೆಂಡ್ಸ್ಗಳನ್ನೆಲ್ಲ ಕರೆಸ್ಬಿಟ್ಟು ಲಿಯೋನೆಲ್ ಮೆಸ್ಸಿ ಬರ್ತಾ ಇರೋದ್ರಿಂದ ಸೊ ಒಂಥರ ಇದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋಣ ಅನ್ನೋ ಥರ ಯೋಚನೆ ಮಾಡಿದ್ರಂತೆ. ಸೊ ಇಲ್ಲಿ 7 ಸೈಡ್ ಮ್ಯಾಚ್ ಆಗಬಹುದು ಅಂತ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಸ್ಕೆಡ್ಯೂಲು ಕೂಡ ಈಚೆ ಕಡೆ ಅಫಿಷಿಯಲಿ ಬಂದಿಲ್ಲ. 7 ಸೈಡ್ ಮ್ಯಾಚ್ ಯಾರ್ಯಾರು ಇರಬಹುದು ಅಂತ ಅಂದರೆ ಇರ್ತಾರೆ ಅಂತ ಹೇಳ್ತಾ ಇದ್ದೆ ನಾನು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಲಿಯೋನೆಲ್ ಮೆಸ್ಸಿ, MS ಧೋನಿ, ಸಚಿನ್ ತೆಂಡೂಲ್ಕರ್, ಸೊ ಮುಂತಾದ ಸಖತ್ ಲೆಜೆಂಡ್ಸ್ಗಳನ್ನ, ಗೋಟ್ಗಳನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಆಡ್ಸೋಣ, ಕ್ರಿಕೆಟ್ ಮ್ಯಾಚ್ನ ಆಡ್ಸೋಣ ಮೆಸ್ಸಿ ಜೊತೆಗೆ ಅನ್ನೋ ಥರ ಒಂದು ಏಜೆನ್ಸಿ ಇವಾಗ ಪರ್ಮಿಷನ್ನ ಕೇಳಿದೆಯಂತೆ. ಆ್ಯಂಡ್ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಇದನ್ನು ಅಫಿಷಿಯಲಿ ಹೇಳಿದರೆ ಲಿಯೋನೆಲ್ ಮೆಸ್ಸಿ ಬರ್ತಾ ಇದ್ದಾರೆ ವಾಂಖೆಡೆ ಸ್ಟೇಡಿಯಂಗೆ ಅಂತ 14ನೇ ತಾರೀಕು. ಸೊ ಒಂದು ಇವೆಂಟು ಆಗೋದ್ರಲ್ಲಿ ಯಾಕೋ ಡೌಟ್ ಕಾಣಿಸ್ತಿಲ್ಲ. ಒಟ್ಟಿನಲ್ಲಿ ಮ್ಯಾಚ್ ಇರುತ್ತೋ ಅವೆಲ್ಲ ಗೊತ್ತಿಲ್ಲ. ಇವಾಗ ಪ್ಲೇಯರ್ಸ್ಗಳಿಗೆ ಹೀಗೋ ಇರ್ಬೋದು, ಸ್ವಲ್ಪ ಪ್ಲೇಯರ್ಸ್ಗಳಿಗೆ ಏನು ಲಿಯೋನೆಲ್ ಮೆಸ್ಸಿ ಬಂದರು ಅಂತ ನಾನು ಬಿಡ್ಬೇಕಾ ಅಲ್ಲಿ. ವಿರಾಟ್ ಕೊಹ್ಲಿಗೆ ಹೀಗೋ ಇರ್ಬೋದು, ಲಿಯೋನೆಲ್ ಮೆಸ್ಸಿ ಬಂದ್ರೇನೋ ಅವ್ರ ಅಪ್ಪ ಬಂದರೆ ನಾನೇನಕ್ಕೆ ಹೋಗಬೇಕು, ನನಗೆ ಸಪ್ರೇಟ್ ಬ್ರ್ಯಾಂಡ್ ಅನ್ನೋದು ಇದೆಯಮ್ಮ, ನಾನೇನಕ್ಕೆ ಹೋಗಬೇಕು ಅನ್ನೋ ಥರ ಬಂದರೂ ಬರ್ಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಇರ್ತಾರೆ, ರೋಹಿತ್ ಶರ್ಮಾ ಇರ್ತಾರೆ, ಅಲ್ಲಿ ಯಾರು ಇರ್ತಾರೆ ಅದ್ರ ರಿಲೇಟೆಡ್ ಅಫಿಷಿಯಲ್ ಕನ್ಫರ್ಮೇಷನ್ ಇಲ್ಲ. ಒಟ್ಟಿನಲ್ಲಿ ಈ ಥರ ಒಂದು ಇವೆಂಟ್ನ ಮಾಡಬೇಕು ಅಂತ ಒಂದು ಏಜೆನ್ಸಿ ಪರ್ಮಿಷನ್ ಕೇಳಿದೆಯಂತೆ. ಈ ಥರ ಮಾಡಬೇಕು, ಒಂದು ಇವೆಂಟ್ ಚೆನ್ನಾಗಿರುತ್ತೆ ಅಂತ. ಬಟ್ ಇದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಬರ್ತಾ ಇರೋದಂತೂ ನಿಜ. ಜೊತೆಗೆ ಅರ್ಜೆಂಟೀನಾ ಫುಟ್ಬಾಲ್ ಅಸೋಸಿಯೇಷನ್ ಜೊತೆಗೆ ಕೇರಳದವರು ಕೇರಳ ಫುಟ್ಬಾಲ್ ಅವರು ಸ್ವಲ್ಪ ಅದು ಇದು ಇಟ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಮ್ಯಾಚಸ್ನ ಆಡೋದು ಅದು ಇದೆಲ್ಲ. ಸ್ವಲ್ಪ ಕೇರಳನೇ ಫೇಮಸ್ ಇಂಡಿಯಾದಲ್ಲಿ ಫುಟ್ಬಾಲ್ ಅಂತ ಬಂದಾಗ, ಜಾಸ್ತಿ ಫೇಮಸ್ಸು ಒಂಥರ ಕೇರಳ. ಏನು ನಮ್ಮ ಬೆಂಗಳೂರೇನು ಫೇಮಸ್ ಇಲ್ವಾ ಅಂತ ಕೇಳಿ ಇದೆ. ಬಟ್ ಕೇರಳದಲ್ಲಿ ಕ್ರೇಜ್ ಅನ್ನೋದು ಜಾಸ್ತಿ ಇದೆ ಫುಟ್ಬಾಲ್ಗೆ ಕಂಪೇರ್ ಮಾಡ್ತಾರೆ, ಬೇರೆ ಯಾವುದೇ ಸ್ಟೇಟ್ಗೆ ಕಂಪೇರ್ ಮಾಡ್ತು ಅಂದರೆ ಗೊತ್ತಿಲ್ಲ. ಅಲ್ಲೂ ವಿಸಿಟ್ ಹಾಕ್ತಾರೇನೋ. ಸೊ ಏನೇನೋ ಇದೆ ಗುರು ಇವೆಂಟ್ಗಳು ಇವ್ರದ್ದು. ಒಟ್ಟಲ್ಲಿ ಈ ಥರ ಒಂದು ಇವೆಂಟ್ ಆಯಿತು ಅಂತಂದರೆ ಚೆನ್ನಾಗಿರುತ್ತೆ. ಎಲ್ಲ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸು ಒಂದೇ ಕಡೆ ಜಾಯ್ನ್ ಆಗುವಂಥದ್ದು, ಅದು ಕ್ರಿಕೆಟ್ನ ಮುಂದೆ ಇಟ್ಕೊಂಡು. ಯೂಶಲಿ ಫುಟ್ಬಾಲ್ನ ವಿರಾಟ್ ಕೊಹ್ಲಿ ಅವ್ರು ಆಡಿರೋದು ನೋಡಿದ್ವಿ, ಎಲ್ಲ ಲೆಜೆಂಡ್ಸ್ಗಳೆಲ್ಲ ಆಡೋದೆಲ್ಲ ನೋಡಿದ್ವಿ. ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ತೆಂಡೂಲ್ಕರ್ ಆಡೋದು ನೋಡಿದ್ವಿ, ಧೋನಿ ಆಡೋದು ನೋಡಿದ್ವಿ, ಎಲ್ಲ ನೋಡಿದ್ವಿ, ಫುಟ್ಬಾಲ್ ಆಡೋದು ನೋಡಿದ್ವಿ. ಬಟ್ ಮೆಸ್ಸಿ ಅವ್ರು ಕ್ರಿಕೆಟ್ ಆಡೋದನ್ನ ನೋಡಿಲ್ಲ. ಸೊ ನೋಡೋಣ, ಅದನ್ನು ಕೂಡ ಆದರೆ ಚೆನ್ನಾಗಿರುತ್ತೆ. ಬಟ್ ಗೊತ್ತಿಲ್ಲ ಆಗಿರೋ ಇವಾಗೆಲ್ಲ ಈಗ ಪ್ಲೇಯರ್ಸ್ಗಳಿಗೆಲ್ಲ ಅವ್ರು ಯಾರೋ ಬರ್ತಾವ್ರೆ ಅಂತ ನಾನೇನಕ್ಕೆ ಹೋಗಬೇಕು, ಅವ್ರ ಊರಲ್ಲಿ ಅವರು ಹಂಗೆ ಅಂತ ಅಂದರೆ ನಮ್ಮೂರಲ್ಲಿ ನಾವು ಒಂದು ಕೈ ಮೇಲೇ ಅಂತ ಇರ್ತವೆ ಇವಾಗೆಲ್ಲ ಈಗೋಗಳು. ನನಗೇನೋ ಸಕ್ಸಸ್ ಆಗುತ್ತೆ ಅಂತ ಅನ್ನಿಸ್ತಿಲ್ಲ ಇವರ ಪ್ಲ್ಯಾನು. ಈ ಇವೆಂಟ್ ಏನಾದ್ರು ಆಯಿತು ಅಂತಂದರೆ ನಮ್ಮ ಕ್ರಿಕೆಟಿಂಗ್ ಲೆಜೆಂಡ್ಸ್ಗಳು ಜೊತೆಗೆ ಮೆಸ್ಸಿ ಇರೋವಂಥ ಇವೆಂಟ್ ಏನಾದ್ರು ಆಯಿತು ಅಂತಂದರೆ ಇದಂತೂ ಸೆನ್ಸೇಷನ್ ಮೂಡಿಸ್ಬಿಡುತ್ತೆ ಎಲ್ಲ ಕಡೆ. ಆಗಲಿ, ನೋಡೋಣ ಅದೇನಾಗುತ್ತೆ ಅಂತ. ಡೆವಲಪ್ಮೆಂಟ್ಸ್ಗಳು ಡಿಸೆಂಬರಲ್ಲಿ ಇರೋದಿನ್ನ ಸಾಕಷ್ಟು ಟೈಮ್ ಇದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.